ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಮ್ಯಾಚ್ ಬಂದ್ಬಿಟ್ಟು ಮುಂಬೈ ಮತ್ತು KKR ಇದೆ. ಆ ಮ್ಯಾಚ್ ಅಲ್ಲಿ ನಡೆಯುತ್ತೆ, ಪಿಚ್ ಎಲ್ಲ ಹೇಗಿದೆ, ಯಾರೆಲ್ಲ ಗೆಲ್ಬಹುದು, ಯಾವ ರೀತಿ ಇದೆ, ಟೀಮ್ ಚೇಂಜಸ್ ಏನಾದ್ರು ನಡೆಯುತ್ತಾ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಮೊದಲನೇದಾಗಿ ಇವತ್ತಿನ ಮ್ಯಾಚ್ ಮುಂಬೈನ ವಾಂಗಡೆ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಮುಂಬೈಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅದು ಹೋಮ್ ಪಿಚ್, ಚಿಕ್ಕ ಗ್ರೌಂಡ್ ಆಗಿರುತ್ತೆ. ಒಂದೊಂದು ಸತ್ಯ ಇವತ್ತಿನ ಪಿಚ್ ರಿಪೋರ್ಟ್ ಹೇಳಬೇಕಾದ್ರೆ ಆ ಪಿಚ್ ಅಲ್ಲಿ ಹೈ ಸ್ಕೋರಿಂಗ್ ಮ್ಯಾಚ್ ಇದೆ. ರೆಡ್ ಸಾಯಿಲ್ ಪಿಚ್ ಅಂತೆ, ತುಂಬಾನೇ ಹೆಚ್ಚಾಗಿ ಸ್ಕೋರ್ ಬರೋ ಸಾಧ್ಯತೆ ಕೂಡ ಇದೆ. ಅದು ಬೇರೆ ಒಂದೇ ಗೇಮ್ ಇವತ್ತು ಮ್ಯಾಚ್ ಅಲ್ಲಿ ಇರೋದು. ಇವತ್ತಿನ ಗ್ರೌಂಡ್ ಅಲ್ಲಿ ಒಂದೇ ಮ್ಯಾಚ್ ನಡೆಯುವ ಕಾರಣ ಏನಾಗುತ್ತೆ ಅಂದ್ರೆ, ಆ ಪಿಚ್ ಅಲ್ಲಿ ಹೆಚ್ಚಾಗಿ ಬೌನ್ಸ್ ಆಗುತ್ತೆ, ಬಾಲ್ ಈಸಿಯಾಗಿ ಬ್ಯಾಟ್ ಸಿಗುತ್ತೆ, ತುಂಬಾ ಹೈ ಸ್ಕೋರ್ ಬರುವ ಸಾಧ್ಯತೆ ಇದೆ ಮುಂಬೈನ ವಾಂಗಡೆ ಸ್ಟೇಡಿಯಂ ಅಲ್ಲಿ. ಈವರೆಗೆ ನಡೆದ 2 ಮ್ಯಾಚ್ಗಳಲ್ಲಿ ಮುಂಬೈಗೆ 2 ಮ್ಯಾಚ್ ಸೋತು ಸುಣ್ಣ ಆಗಿದೆ ಗುರು ಅಂತ ಹೇಳ್ಬೋದು. ಇನ್ನ KKR ಹೇಳ್ಬೇಕಂದ್ರೆ ಮೊದಲ ಮ್ಯಾಚ್ RCB ಎಲ್ಲ ಸೋರ್ತಾರೆ, 2ನೇ ಮ್ಯಾಚ್ ಆರಾಮಾಗಿ ಗೆಲ್ತಾರೆ ಅಂತ ಹೇಳ್ಬೋದು GT ವಿರುದ್ಧ. ಆದ ಕಾರಣ ಇವತ್ತಿನ ಮ್ಯಾಚ್ ಅಲ್ಲಿ 2 ಟೀಮ್ಗೂ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಮೊದಲಾಗಿ ಮೋಸ್ಟ್ ವಿನ್ ಆಗ್ಲೇಬೇಕು ಇವತ್ತು ಮುಂಬೈ ಇಂಡಿಯನ್ಸ್ ಅವರು, ಆ ರೀತಿ ಪ್ರೆಷರ್ ಇರುತ್ತೆ ಅವ್ರಿಗೆ. ಆಲ್ರೆಡಿ 2 ಮ್ಯಾಚ್ ಸೋತಿದ್ರೆ, ಆ ಕಾರಣ ಇವತ್ತು ಮ್ಯಾಚ್ ಗೆಲ್ಲೇಬೇಕಾದ ಸ್ಥಿತಿ ಇದೆ. ಬಟ್ ಏನು ಮಾಡಕ್ಕಾಗಲ್ಲ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಕೂಡ ಮುಂಬೈದವರು ಮ್ಯಾಚ್ ಸೋಲ್ತಾರೆ ಅಂತ ಅನ್ಸುತ್ತೆ ಗುರು. ಯಾಕಂದ್ರೆ KKR ಒಂದು ಲೈನ್ ಅಪ್ ತಗೊಂಡ್ರೆ, KKR ಬೌಲಿಂಗ್ ಯೂನಿಟ್ ತಗೊಂಡ್ರೆ, KKR ಒಂದು ಟೀಮ್ ನೋಡಿದ್ರೆ ಅದೇ ರೀತಿ ಅನಿಸ್ತಾ ಇದೆ. ಇಲ್ಲಿ ಎಕ್ಸ್ಪೆಷಲ್ ಆಗಿ ಮುಂಬೈಲಿ ಫಾರ್ಮ್ ಅಲ್ಲಿ ಯಾರು ಇಲ್ಲ. ಹಾರ್ದಿಕ್ ಪಾಂಡ್ಯ ಏನ್ ಆಡಿಲ್ಲ, ಮೊನ್ನೆ ಸೂರ್ಯಕುಮಾರ್ ಅದು ಪರವಾಗಿಲ್ಲ ಅನ್ಸಿದ್ರೆ, ತಿಲಕ್ ವರ್ಮಾ ಬಾಲ್ ಟು ಬಾಲ್ ಆಡಕತ್ತಾರೆ, ರೋಹಿತ್ ಶರ್ಮಾ ಅಂತ 2 ಮ್ಯಾಚ್ ಔಟ್ ಆಗಿ ಹೋಗ್ತಾರೆ ಸಿಂಪಲ್ ಆಗಿ ಅಂತ ಹೇಳ್ಬೋದು. ಆ ರೀತಿಯಾಗಿದೆ. ಇಲ್ಲಿ ಮೊದಲನೇದಾಗಿ ಮಾತಾಡಬೇಕಾಗಿದ್ದು KKR ಟೀಮ್ ಬಗ್ಗೆ. ಇನ್ನೊಂದು ವಿಶೇಷವಾಗಿ ಮುಂಬೈ ಇಂಡಿಯನ್ಸ್ ನ ವಾಂಗಡೆ ಸ್ಟೇಡಿಯಂ ಅಲ್ಲಿ ಇವತ್ತು ಲಾಸ್ಟ್ 6 ಮ್ಯಾಚ್ ನೋಡ್ಕೊಂಡ್ರೆ, 6 ಮ್ಯಾಚ್ ಅಲ್ಲಿ 5 ಮ್ಯಾಚ್ ವಿಸಿಟರ್ಸ್ ಗೆದ್ದಿದ್ದಾರೆ ಅಂತ. ಅಂದ್ರೆ ಇಲ್ಲಿಂದ ಹೋಗಿರೋರು ಗೆದ್ದಿದ್ದಾರೆ. ಅಲ್ಲಿ ಹೋಮ್ ಗ್ರೌಂಡಿನ ಮುಂಬೈ ಇಂಡಿಯನ್ಸ್ ಟೀಮ್ ಗೆದ್ದಿಲ್ಲ. 6 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಸೋತಿದೆ, ಒಂದೇ ಮ್ಯಾಚ್ ಮಾತ್ರ ಗೆದ್ದಿದೆ ಮುಂಬೈ ಇಂಡಿಯನ್ಸ್. ಆದ ಕಾರಣ ಇವೆಲ್ಲ ನೋಡ್ಕೊಳ್ಳೋದಾದ್ರೆ, ಬ್ಯಾಟಿಂಗ್ ಪಿಚ್ ಅಲ್ಲ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಸೆಕೆಂಡ್ ಬ್ಯಾಟಿಂಗ್ ಆಡೋ ಟೀಮೇ ಗೆಲ್ಲುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಮುಂಬೈ ಇಂಡಿಯನ್ಸ್ ಅವರು ಮೊನ್ನೆ ಕೂಡ ಅದೇ ರೀತಿ ಆಗಿತ್ತು. ಗುಜರಾತ್ ಅಲ್ಲಿ ಬೌಲಿಂಗ್ ತಗೊಂಡ್ರು, ಟಾಸ್ ಗೆದ್ದು, ಆದ್ರೂ ಕೂಡ ಮ್ಯಾಚ್ ಸೋತ್ರು ಅನ್ಸುತ್ತೆ. ಇವತ್ತು ಅಷ್ಟೇನೆ ಈಸಿ ಆಗಿರುತ್ತೆ. ಯಾರಾದ್ರೂ ಟಾಸ್ ಗೆಲ್ತಾರೆ ಅವ್ರು ಕೂಡ ಬೌಲಿಂಗ್ ತಗೊಂತಾರೆ ಫಸ್ಟ್. ಇದು ಕೂಡ ಚೇಂಜಿಂಗ್ ಮ್ಯಾಚ್ ಗೆಲ್ಲೋದು ಈಸಿ ಅಂತ ಹೇಳ್ಬೋದು. ಬಟ್ KKR ಮಾತ್ರ ಚೇಂಜಿಂಗ್ ಅಲ್ಲಿ ಆಗ್ಲಿ, ಫಸ್ಟ್ ಬ್ಯಾಟಿಂಗ್ ಆಗಲಿ ತುಂಬಾನೇ ಕಂಪೇರ್ ಟು ಮುಂಬೈ ತಗೊಂಡ್ರೆ ಸ್ಟ್ರಾಂಗ್ ಏನಿದೆ ಅಂತ ಹೇಳ್ಬೋದು. ಇನ್ನು ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ ಬಗ್ಗೆ ಹೇಳಿದೆ ಆಲ್ರೆಡಿ. ಒಂದು ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಗೊತ್ತೇ ಇರುತ್ತೆ, ಬೂಮ್ರಾ ಇಂಜುರಿ ಅವರು ಇದ್ದಾರೆ. ಇಂಜುರಿ ಇರೋ ಕಾರಣ ಅವ್ರು ಆಡಲ್ಲ. ಬಟ್ ಲಾಸ್ಟ್ ಟೈಮ್ ಆಡ್ಸಿರೋ ಟೀಮ್ ಆಡಿಸ್ತಾರೆ. ಇದ್ರಲ್ಲಿ ಒಂದೊಂದು ಚೇಂಜಸ್ ಆಗ್ಬೋದು. ಸತ್ಯನಾರಾಯಣ ರಾಜು ಬದಲು ಪುತ್ತೂರು ಅವರು, ಒಂದು ವಿಘ್ನೇಶ್ ಪುತ್ತೂರು ಅವರು ಮತ್ತೆ ಬಂದು ಬೌಲ್ ಮಾಡಬಹುದು ಅನ್ಸುತ್ತೆ ಮುಂಬೈ ಇಂಡಿಯನ್ಸ್ ಅಲ್ಲಿ. ಬಟ್ KKR ಟೀಮ್ ಅಲ್ಲಿ ಸೇಮ್ ಟೀಮ್ ಮಾಡಿಸಬಹುದು, ಯಾಕಂದ್ರೆ ಅವ್ರಿಗೆ ಲಾಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಮಾತಾಡಬೇಕಾಗಿದ್ದು, ಇಲ್ಲಿ ರಹಾನೆ ಅವರಿಗೆ ಹೋಮ್ ಗ್ರೌಂಡ್ ಆಗಿರೋ ಕಾರಣ ಆ ಪಿಚ್ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಸೇಮ್ ಆಸ್ ಇಟ್ ಈಸ್ ಮುಂಬೈಗೆ ಹೇಗಾದ್ರೂ ಗೊತ್ತಿರುತ್ತೋ ಅದೇ ರೀತಿಯಾಗಿ ರಹಾನೆ ಅವರು ಕೂಡ ಗೊತ್ತಿರುತ್ತೆ ಆ ಪಿಚ್ ಹೇಗಂತ. ಆದ ಕಾರಣ ಇಲ್ಲಿ 2 ಟೀಮ್ಗೂ ಈಕ್ವಲ್ ಅಂತಾನೆ ಹೇಳ್ಬೋದು. ಒಂದಂತೂ ಸತ್ಯ, ಈ ಮ್ಯಾಚ್ ಅಲ್ಲಿ ಯಾರಾದ್ರೆ ಟಾಸ್ ಇಂಪಾರ್ಟೆಂಟ್ ಆಗೋ ಮ್ಯಾಚ್ಗಳು ತುಂಬಾ ಮೂವ್ಮೆಂಟ್ ಕೂಡ ಇರುತ್ತೆ. ಹಂಗಂತ ನಿನ್ನೆ ಟಾಸ್ ಗೆಲ್ತಾರೆ, ಬಟ್ 2 ಮ್ಯಾಚ್ ಸೋಲ್ತಾರೆ ಕೂಡ ನಿನ್ನೆ ಕ್ಯಾಪ್ಟನ್ಸ್. ಆದ ಕಾರಣ ಇಲ್ಲ ಮುಂಬೈಯಲ್ಲಿ ಪ್ಲೇಯಿಂಗ್ ಲೆವೆನ್ ಅಂತ ಯಾರಂತ ತಗೊಳೋದಾದ್ರೆ, ಮುಖ್ಯವಾಗಿ ರೋಹಿತ್ ಶರ್ಮಾ, ಕ್ಲಿಂಟನ್, ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್ ದೇರ್, ಮಿಚೆಲ್ ಸ್ಟ್ಯಾಂಡರ್, ದೀಪಕ್ ಚಹರ್, ಟರ್ನ್ ಬೋಲ್ಟ್, ವಿಘ್ನೇಶ್ ಪುತ್ತೂರು, ಇಲ್ಲಾಂದ್ರೆ ಸತ್ಯನಾರಾಯಣ. ನೀವು ಕೇಳ್ಬೋದು ಲಾಸ್ಟ್ ಮ್ಯಾಚ್ ಅಲ್ಲಿ ವಿಲ್ ಜಾಕ್ಸ್ ಆಡಿಸಲಿಲ್ಲ, ಬೇರೆ ಯಾರೋ ತಗೊಂಡ್ ಬಂದಿದ್ರು ಅಂತ. ಬಟ್ ಈ ಸಲ ತಪ್ಪು ಮಾಡಲ್ಲ, ಕಂಪಲ್ಸರಿ ವಿಲ್ ಜಾಕ್ಸ್ ಆಡ್ಸಾರಂತ ಒಂದು ಹೋಪ್ ಇದೆ. ನೋಡೋಣ ಏನೆಲ್ಲ ಆಗುತ್ತಂತೆ. ಮೊದಲೇ ಹೇಳಿದೆ ನಾನು, ಈ ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ಚು ಹೈ ಸ್ಕೋರ್ ಗೇಮಿಂಗ್ ಇರುತ್ತೆ. ಒಂದ್ ವೇಳೆ ನೀವು ಡ್ರೀಮ್ ಅಲ್ಲಿ ಅಂತ ಪಂತ ಆಡಕ್ ಹೋದ್ರೆ ಆಡಕ್ಕೆಲ್ಲ ಹೋಗ್ಬೇಡಿ ಅಂದ್ರೆ ಹೋಗ್ತೀರಾ. ಬಟ್ ಡ್ರೀಮ್ ಲೆವೆಲ್ ಅಲ್ಲಿ ಆಡೋದಾದ್ರೆ ಹೆಚ್ಚಾಗಿ ಬ್ಯಾಟಿಂಗ್ ಒಂದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ KKR ಟೀಮ್ ಅಲ್ಲಿ ಮೇನ್ ಆಗಿ ಸುನಿಲ್ ನಾರಾಯಣ್ ಅವರು ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ. ಬಟ್ ಈ ಮ್ಯಾಚ್ ಕಮ್ ಬ್ಯಾಕ್ ಮಾಡೋ ಸ್ಥಿತಿ ತುಂಬಾನೇ ಇದೆ. ಯಾಕಂದ್ರೆ ಅಲ್ಲಿ ಓಪನರ್ ಆಗಿ ಒಬ್ಬ ಬ್ಯಾಟ್ಸ್ಮನ್ ಉಳಿತಾನೆ ಅನ್ನೋ ಒಂದು ಥಿಂಕಿಂಗ್ ಅಲ್ಲಿ ಇದೆ ಆ ಟೀಮ್ ಬಂದ್ಬಿಟ್ಟು. ಆದ ಕಾರಣ ಅವ್ರವ್ರು ಬರ್ಬೋದು. KKR ಟೀಮ್ ತಗೊಳೋದಾದ್ರೆ ಖಂಡಿತವಾಗ್ಲೂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವರೇ ಇರ್ತಾರೆ ಅಂತ ಹೇಳೋದಾದ್ರೆ, ಲಾಸ್ಟ್ ಮ್ಯಾಚ್ ಯಾರಾದ್ರೂ ಆಡ್ತಾರೋ ಅವರೇ ಆಡ್ತಾರ ಅಂತ ಒಂದು ಅಪ್ಡೇಟ್ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಪ್ಲೇಯಿಂಗ್ ಲೆವೆನ್ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಡಿಕಾಕ್ ಅವರು ಮತ್ತೆ ರಹಾನೆ ಅವರು ಓಪನರ್ ಬರ್ಬೋದು ಅಂತ ಅನ್ಸುತ್ತೆ. ವೆಂಕಟೇಶ್ ಅಯ್ಯರ್, ರಿಕು ಸಿಂಗ್, ಮೋಹನ್ ಅಲಿ, ರಸೂಲು, ರಮಣದೀಪ್ ಸಿಂಗ್, ಅದಾದ್ಮೇಲೆ ಹರ್ಷತ್ ರಾಣಾ, ವರುಣ್ ಚಕ್ರವರ್ತಿ, ವರುಣ್ ವೈಭವ, ರಘುವಂಶಿ, ಮನೀಶ್ ಪಾಂಡೆ. ಇವತ್ತು ಮನೀಶ್ ಪಾಂಡೆ ಅವರಿಗೆ ಒಂದು ಸಿಗುವ ಚಾನ್ಸಸ್ ಇದೆ. ಸುನಿಲ್ ನಾರಾಯಣ್ಗೆ ಇಬ್ಬರಲ್ಲಿ ಇಬ್ರು ತಗೋಬಹುದು ಅಂತ ಅನ್ಸುತ್ತೆ. ರಮಣದೀಪ್ ಅವ್ರನ್ನ ಕುಂದಿರಿಸಿ ಇವರು ತಗೋಬಹುದು ಅಂತ ಅನ್ಸುತ್ತಾ ಇದೆ.
ಮತ್ತು ಇವತ್ತಿನ ವಿಶೇಷ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.